ನಿನ್ನವರಾರು ಅನ್ಯರು ಯಾರು ನಿನ್ನವರಾರು ಅನ್ಯರು ಯಾರು ನಿನ್ನ ಮಹಿಮೆಯ ಬಲ್ಲವರಾರು ಏಕೀಲಿದೆಯೋ ಹರಿಯೇ ಶ್ರೀ ಹರಿಯೇ. ಈ ಕಡೆ ಎಲ್ಲಿಗೆ ಹೊರಟಿರುವೆ? ಪೂಜೆಗೆ ವಂದಿಸಲು ನಾರಾಯಣ ನಾರಾಯಣ. ಪರಮೇಶ್ವರನನ್ನು ಕುರಿತು ತಪಸ್ಸನ್ನಾಚರಿಸಲು ಹೊರಟಿರುವೆನು. ತಪಸ್ಸಿಗೆ ಯೋಗ್ಯವಾದ ಸ್ಥಳ. ಓಹೋ, ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕಿಕೊಂಡು ಹೊರಟಿರುವೆಯಾ? ಯಾವ ಇಷ್ಟಾರ್ಥಕ್ಕಾಗಿ? ಸ್ವಾಮಿ, ಆ ಪರಮೇಶ್ವರನು ನನ್ನ ತಂದೆ ತಾಯಿಗಳಿಗೆ 16 ವರ್ಷ ಆಯುಷ್ನ ಪುತ್ರನನ್ನು ಕೊಟ್ಟನು. ನಾನು ಆ ಶಂಕರನನ್ನು ಮೆಚ್ಚಿಸಿ ದೀರ್ಘಾಯುಷ್ಯ ಪಡೆಯಬೇಕೆಂದು. ನೀನು ಅಲ್ಪಾಯುವಾಗಿರುವುದು ಈಶ್ವರನ ಸಂಕಲ್ಪ, ದೀರ್ಘಾಯುವಾಗಬೇಕೆಂಬುದು ನಿನ್ನ ಸಂಕಲ್ಪ. ನಿನ್ನ ಸಂಕಲ್ಪದಿಂದ ಈಶ್ವರನ ಸಂಕಲ್ಪವನ್ನು ತಲೆಕೆಳಗು ಮಾಡಬೇಕೆಂದಿದ್ದೀಯಾ? ಹಾಗಲ್ಲ ಪೂಜರೆ, ನಾನು ತಪಸ್ಸಿನಿಂದ ಆ ಶಿವನನ್ನು ಮೆಚ್ಚಿಸಿ ಆತನೇ ತನ್ನ ಸಂಕಲ್ಪವನ್ನು ನನ್ನ ಇಷ್ಟರಂತೆ ತಿರುಗಿಸುವ ಹಾಗೆ ಮಾಡುವನು. ಅದು ನಿನ್ನಿಂದ ಸಾಧ್ಯವೋ? ಏತಕ್ಕೆ ಸಾಧ್ಯವಿಲ್ಲ. ಆ ಪರಮೇಶ್ವರನು ಯಾರು? ಭಕ್ತರ ಕೈಗಳನ್ನು ಬಂದೆನು. ನಿಜವಾದ ಭಕ್ತರು ಹೇಗೆ ಹೇಳಿದರೆ ಹಾಗೆ ಕೇಳುವನು, ಹೇಗೆ ಕುಣಿಸಿದರೆ ಹಾಗೆ ಕುಣಿಯುವನು. ನೀನು ಉಚಿತ ಕಾರ್ಯವನ್ನೇ ಮಾಡಿದೆ ಮಾರ್ಕಂಡಯ್ಯ. ನಿನ್ನನ್ನು ನೋಡಿ ತುಂಬಾ ಸಂತೋಷವಾಯಿತು. ಇಲ್ಲಿಗೆ ದಕ್ಷಿಣ ದಿಕ್ಕಿನಲ್ಲಿ 1 ಯೋಜನ ದೂರದಲ್ಲಿ ಪಂಚಮುಖಿ ಕ್ಷೇತ್ರವಿದೆ. ಪಂಚಮುಖೇಶ್ವರನನ್ನು ಆರಾಧಿಸುತ್ತಾ ಶಿವಪಂಚಾಕ್ಷರಿಯನ್ನು ಜಪಿಸುತ್ತಾ ಪರಮೇಶ್ವರನನ್ನು ಕುರಿತು ತಪಸ್ಸನ್ನು ಆಚರಿಸಿ ಶಂಕರನ್ನು ನಿನ್ನ ಇಷ್ಟಾರ್ಥವನ್ನು ಪೂರೈಸಿ ಅನುಗ್ರಹಿತನಾದನು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಾರ್ಕಂಡೇಯ, ದೇವಾ, ಸುಂದರವಾದ ಹೌದು, ಪರಮ ಪೂಜ್ಯ, ನಿಮಗೆ ಅನಂತಾನಂತ ವಂದನೆಗಳು. ತಮ್ಮ ದಿವ್ಯ ದರ್ಶನದಿಂದ ನನ್ನ ಪಾಪ ಕರ್ಮಗಳೆಲ್ಲ ನಚಿಸಿದಂತಾಯಿತು. ಸರಿ ಸರಿ, ಭೂಲೋಕದಲ್ಲಿ ನಿನ್ನ ಆಯುಷ್ಯ ಪೂರ್ತಿ ಆಯಿತು. ಶಿವ ಸಾನ್ನಿಧ್ಯವನ್ನು ಬಿಟ್ಟು ಹೊರಗೆ ಬಾ. ಸ್ವಲ್ಪ ತಾಳೆ ತಂದೆ, ಶಿವಪೂಜೆಯನ್ನು ಮುಗಿಸಿ ಬಂದು ಬಿಡುತ್ತೇನೆ. ಆದರೆ ನಿನ್ನ ಆಯುಷ್ಯ ಮುಗಿದಿದೆಯಲ್ಲ. ಶಿವನ ಕರುಣೆಯಾದರೆ ನನ್ನ ಅಲ್ಪಾಯುಷ್ಯು ದೀರ್ಘಾಯುಷ್ಯಕ್ಕೆ ಮಾರಬಾರದೇನು? ಅದು ಹೇಗೆ ಸಾಧ್ಯ? ಆ ಪರಶುವನೇ ನಿನ್ನ ಹಣೆಯಲ್ಲಿ 16 ವರ್ಷ ಆಯುಷ್ಯೆಂದು ಬಂದಿದ್ದಾರಲ್ಲ. ಅದಕ್ಕೆ ಆ ದಯಾಮಯನನ್ನು ಕುರಿತು ಆರಂಭಿಸುತ್ತಿದ್ದೇನೆ, ನನಗೆ ದೀರ್ಘಾಯುಷ್ಯವನ್ನು ಕೊಡಲೆಂದು. ಓಹೋ, ನಿನಗಿನ್ನೂ ಬದುಕಬೇಕೆಂಬ ಆಸೆಯೋ? ಪ್ರಪಂಚದ ಭೋಗ ಭಾಗ್ಯಗಳನ್ನು ಅನುಭವಿಸಬೇಕೆಂಬ ಬಯಕೆಯೋ? ಇಲ್ಲ ಧರ್ಮದೇವ, ಶಿವನಾಣೆಗೂ ನನಗೆ ಅಂತ ಬಯಕೆಗಳಿಲ್ಲ. ಹೆತ್ತ ತಂದೆ ತಾಯಿಗಳ ಸಂಕಟವನ್ನು ನೀಗುವುದೇ ನನ್ನ ಧ್ಯೇಯ. ಬಾಲಕ, ಕಾಲವು ಯಾರಿಗೂ ಕಾಯುವುದಿಲ್ಲ, ಮೃತ್ಯುವು ಯಾರಿಗೂ ಮಣಿಯುವುದಿಲ್ಲ, ಸಾವು ಯಾರಿಗೂ ಸೋಲುವುದಿಲ್ಲ. ತಂದೆ, ದಯಮಾಡಿ ನನ್ನೊಡನೆ ವಾದ ಮಾಡಿ ಕಾಲ ವಿಳಂಬ ಮಾಡಬೇಡಿ. ನನ್ನ ಗುರಿ ಸಾಧಿಸಲು ಅವಕಾಶ ಕೊಡಿ. ನಿಮಗೆ ಕೈ ಮುಗಿಯುತ್ತೇನೆ. ಉತ್ತಟ, ಕಾಲನಿಗೆ ಕಾಲ ವಿಳಂಬದ ಆರೋಪಗಳು ಹೊರಸಲಿಯಾ? ಎಂಥ ಋಷಿಗಳು, ಮುನಿಗಳು, ರಾಜಾದಿ ರಾಜರುಗಳು ನನ್ನ ದರ್ಶನ ಮಾತ್ರದಿಂದಲೇ ಗತಪ್ರಾಣವಾಗಿ ನನ್ನ ಅಧೀನರಾಗುವರು. ನೀನು ಸಾಲು ಹೊಸೊಡೆ, ನಾಳೆ ಬಂದು ಕೇಳುತ್ತಿದ್ದರೂ ನನ್ನ ಆಜ್ಞೆಯು ಮೀರುತ್ತಿರಲಿಲ್ಲ. ನನ್ನ ಆಯ್ಕೆಯನ್ನು ನಿಗದಿ ಮಾಡಿದ ಆ ಪರಮೇಶ್ವರನನ್ನು ಕಂಡು ಮಾತನಾಡುವವರೆಗೂ ನಾನು ಬರಲಾರದು, ಬರಲಾರೆ, ಮನ್ನಿಸಬೇಕು. ಎಂದು ಕರುಣೆಯಿಂದ ವರ್ತಿಸಿದ್ದೇನೆ. ಶಿವಭಟ್ಟರೆಂದು ಸರಳತೆಯಿಂದ ನಡೆದು ಈ ಯಮಧರ್ಮನ ಉಗ್ರಾವತಾರವು ನೀನು ನೋಡಿಲ್ಲ. ಈಗ ನೋಡು, ನನ್ನ ಪಾಠವನ್ನು ಹಾಕಿ ಸೆಳೆದೊಯ್ಯುವಾಗ ಅದಾದ ನಿನ್ನನ್ನು ಕಾಪಾಡುವ ನಾನು ನೋಡಿದೆನು. ಪರಮೇಶ್ವರನಿಗೆ ಪಾಶ ಬಂದವು. ಈ ಅಪಚಾರಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಮಹಾದೇವ, ಪರಮೇಶ್ವರ, ನನ್ನನ್ನು ಮನ್ನಿಸು ತಂದೆ, ನನ್ನನ್ನು ಮನ್ನಿಸು. ಯಮಧರ್ಮರಾಜ,
ನನ್ನ ಭಕ್ತರೇ ನನಗೆ ಆಸ್ತಿ, ನನ್ನ ಸರ್ವಸ್ವ, ನನಗೆ ಸಕಲ. ಅವರಿಲ್ಲದಿದ್ದರೆ ನಾನಿಲ್ಲ. ಅವರೊಂದಿಗೆ ನೀನು ಸೌಜನ್ಯದಿಂದ ನಡೆದುಕೊಳ್ಳಬೇಡಿ. ನನಗೆ ಅಪಮಾನವಾಯಿತು, ಜ್ಞಾನೋದಯವಾಯಿತು. ನಾನಿನ್ನು ಬರೆಯದು. ಭಕ್ತ ಮಾರ್ಕಂಡೇಯ, ಏನು ಕಂದ, ಏನು? ಪರಮೇಶ್ವರ, ಪರಮೇಶ್ವರ, ಕಳೆದು ನಿನ್ನನ್ನು ಕಂಡನೇ ತಂದೆ. ಈ ಬಡಪಾಯಿಯನ್ನು ಬಾಬಾರನ್ನು ಓಡ್ಕೊಂಡೆಯಾ ದೇವ? ಮಗು, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೀನಿ. ನಿನಗೇನು ಹೊರಬೇಕೋ ಕೇಳಿಕೋ. ಬ್ರಹ್ಮಾನಂದವಾಗಿರುವ ನಿನ್ನ ದಿವ್ಯ ದರ್ಶನವು ಲಭಿಸಿರುವಾಗ ಬೇಡಲು ಇನ್ನೇನಿದೆ ತಂದೆ? ಮಾರ್ಕಂಡೇಯ, ನಿನಗೆ ಹುಟ್ಟು ಸಾವು ಏನೂ ಇಲ್ಲ. ನೀನು ಚಿರಂಜೀವಿಯಾಗಿರು. ತಥಾಸ್ತು.